ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಜೆಟ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿರತಕ್ಕಂಥ ಅವರು ಇದೊಂದು ಕಳಪೆ ಬಜೆಟ್, ಅಭಿವೃದ್ಧಿ ಶೂನ್ಯ, ಪ್ರಗತಿ ರಹಿತ ಬಜೆಟ್ ಆಗಿದೆ. 1,32,00,000 ಕೋಟಿ ಸಾಲ ಮಾಡಿದ್ದಾರೆ. 25,000 ಕೋಟಿ ಹೊಸ ಸಾಲವನ್ನ ಮಾಡಿ ರಾಜ್ಯವನ್ನ 15 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ದೊಡ್ಡ ನೀರಾವರಿ, ಸಣ್ಣ ನೀರಾವರಿಗೆ ಸಣ್ಣ ಪ್ರಮಾಣ ಅನುದಾನ ನೀಡಿದ್ದಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೊಂದು ಕಳಪೆ ಬಜೆಟ್. ಯಾಕೆ ಕಳಪೆ ಅಂತಂದರೆ ಅಭಿವೃದ್ಧಿ ಶೂನ್ಯ, ಪ್ರಗತಿ ರಹಿತವಾಗಿರುವಂಥ, ಅತಿ ಹೆಚ್ಚು ಸಾಲ ಮಾಡಿರುವ ದಾಖಲೆ 1,32,00,000, 32,000 ಕೋಟಿ. ಇಷ್ಟೆಲ್ಲ ಆದರೂ ಕೂಡ 1,32,000 ಕೋಟಿ ಸಾಲ ಮಾಡಿ ಸುಮಾರು 25,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿ 32,000 ಕೋಟಿ ಕೊರತೆ ಬಜೆಟನ್ನು ಮಾಡಿದರೆ ಇದು ಕಳಪೆ ಹೇಳಿದೆ. ಮತ್ತಿನ್ನೇನು, ದಿಕ್ಕು ದಸೆ ಇಲ್ಲದೆ ಪ್ರಗತಿ ಶೂನ್ಯ, ಸಾಲದ ಸೂಲಕ್ಕೆ ರಾಜ್ಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕಳಪೆ ಬಜೆಟ್ಟು ಮಾಡಿದ್ದಾರೆ. ಇದರಿಂದ ದೂರಗಾಮಿ ರಾಜ್ಯದ ಹಣಕಾಸಿನ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗ್ತಾಯಿದೆ. ದೊಡ್ಡ ನೀರಾವರಿ, ಸಣ್ಣ ನೀರಾವರಿಯ ಜೊತೆಗೆ ಅದರಲ್ಲಿ 5,000 ಕೋಟಿ ಮಾತ್ರ ಕಾಮಗಾರಿಗೆ ಇರ್ತದೆ. ಮತ್ತು ಅಪ್ಪರ್ ಕೃಷ್ಣಾಗೆ ಈ ವರ್ಷ ಕನಿಷ್ಠ ಒಂದು 25,000 ಕೋಟಿ ಇಡಬೇಕಾಯಿತು. R&Rಗೆ ಒಂದು ನಯಾ ಪೈಸಾ ಇಟ್ಟಿರಲಿಕ್ಕಿಲ್ಲ. ಯಾಕಂದ್ರೆ ಇನ್ನೂ ಡೀಟೇಲ್ಸ್ ಬಂದಿಲ್ಲ ನನ್ನ ಹತ್ರ. ಅದು ಹೀಗಾಗಿ ಇರಿಗೇಷನ್ಗಿಲ್ಲ. ಇದೊಂದು